ಮುಂದಿನ ದಿನಗಳಲ್ಲಿನೂ ಕಾಂಗ್ರೆಸ್ ಪಕ್ಷನೇ ಬರುತ್ತೆ, ಕಾಂಗ್ರೆಸ್ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ತೊಗೊಳ್ತೀವಿ. ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನನಗೆ ಗ್ಯಾರಂಟಿ. ಭರವಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆಗೆ ನೀಡಬೇಕು, ನಾವೆಲ್ಲ ಹೈಕಮಾಂಡಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸರ್, ಅಶೋಕ್ ಅವರನ್ನು ಮಾತಾಡಿದ್ದಾರೆ. ಅಂದರೆ ಏನು ಕಿತ್ತಾಟ ಶುರುವಾಗಿದೆ, ಅವಧಿ ಮುನ್ನೇ ಆಲ್ಔಟ್ ಆಗಿರುತ್ತೆ ಅಂತ, ಕಾಂಗ್ರೆಸ್ ಆಲ್ಔಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೇಳಿದ್ದವ್ರು ಸಂತೋಷ. ಅಶೋಕಣ್ಣ ಅವರು ದೊಡ್ಡವರು, ಹಿರಿಯರು, ಅಪೋಸಿಷನ್ ಲೀಡ್ರು. ಆಲ್ಔಟ್ ಅವ್ರು ಆಗ್ತಾರೆ, ನಾವು ಆಗ್ತಾರೆ ಅಂತ ಕಾದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಯಾರು ಆಲ್ಔಟ್ ಆಗ್ತಾರೆ, ಏನಾಗ್ತಾರೆ, ಏನೇನು ಅಂತ ನೋಡಿರಿ. ಇವತ್ತು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟರ್ಸ್ನ ಕರ್ಕೊಂಡ್ಬಂದು ವೋಟ್ ಹಾಕ್ಸ್ತೀವಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನ್ನೆಲ್ಲ ಕಿತ್ತಾಕಬೇಕು, ಏನಾದರೂ ಮಾಡಬೇಕು ಅಂತ. ಅವ್ರ ಕೆಲಸ ಅವ್ರು ನೋಡ್ತಾ ಇಲ್ಲ, ಬೇರೆಯವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ನೋಡಿದ್ರೆ ಅವ್ರಿಗೆ ಈಸಿ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ, ಬೇರೆಯವ್ರ ಮೇಲೆ ಕಿತ್ತಾಡಕ್ಕೆ ಹೋಗ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಏನಾಗೋದಿಲ್ಲ, ಆಲ್ಔಟು ಆಗೋದಿಲ್ಲ. ಇದುವರೆಗೂ ಆಲ್ಔಟ್ ಆಗಿರುವಂಥ ಚರಿತ್ರೆ ಯಾವುದೂ ಇಲ್ಲ. ಅವರು BJPಯವರು ಯಾವತ್ತೂ ಮೆಜಾರಿಟಿ ತಗೊಂಡು ಕರ್ನಾಟಕದಲ್ಲಿ ಸರ್ಕಾರ ಫಾರ್ಮೇಷನ್ ಮಾಡಿದ ಚರಿತ್ರೆನೂ ಇಲ್ಲ, ಇವಾಗಲೂ ಅದರ ಚರಿತ್ರೆ ಇರೋದಿಲ್ಲ, ಅವ್ರಿಗೆ ಆಗೋದೂ ಇಲ್ಲ. ಅವ್ರಿಗೆ ಮುಂದಿನ ದಿನಗಳಲ್ಲಿನೂ ಕಾಂಗ್ರೆಸ್ ಪಕ್ಷನೇ ಬರುತ್ತೆ, ಕಾಂಗ್ರೆಸ್ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ತೊಗೊಳ್ತೀವಿ. ಅವ್ರು 100 ಜನ 100 ಮಾತಾಡ್ಬೋದು. ಸಿದ್ದರಾಮಣ್ಣ ಸರ್ಕಾರ ಬಿದ್ದೋಗುತ್ತೆ, ಆಗೋಯ್ತು, ಇವ್ರು ರಿವರ್ಸ್, ಅವ್ರು ರಿವರ್ಸ್, ನೀನು ಬಿದ್ದೋಯ್ತೇನು? ಸಿದ್ದರಾಮಣ್ಣ ಯುವಕರಾಗಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ. DK ಸಾಹೇಬರಿಗೆ ಅವರೇ ರಿಸೈನ್ ಮಾಡಿ ಖುದ್ದಾಗಿ ಅವರೇ ಶಾಸಕಾಂಗ ಪಕ್ಷದಲ್ಲಿ ಅವರೇ ನಾಯಕನನ್ನು ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು. ಯಾರೇನು ಪ್ರೆಷರ್ ಇಲ್ಲ, ಯಾರ್ದೇನು ಇದೇನಿಲ್ಲ, ಇದರಲ್ಲಿ ಯಾರ್ದೇನು ಒತ್ತಡ ಏನು ಇರಲಿಲ್ಲ ಮಾಡಿರೋದು. ಇವ್ರು ಬೇಕಾಬಿಟ್ಟು ಏನೋ ಮಾತಾಡ್ಕೊಳ್ತಾರೆ, ಮಾತಾಡ್ಕೊಳ್ಳಿ, ಸಂತೋಷ. ಜಿಲ್ಲೆಗೆ ನಾವು ಅದೇ ಮೆಡಿಕಲ್ ಕಾಲೇಜ್ ಒಂದು ಪೂಜೆ ಮಾಡಿಸ್ಬೇಕು, ರಿಂಗ್ ರೋಡ್ ಒಂದು ಪೂಜೆ ಮಾಡಿಸ್ಬೇಕು, ಆಮೇಲೆ ನಮ್ಮ H ಕ್ರಾಸಿಂದ ಕೋಲಾರ ಈ ರೈಲ್ವೆ ರೋಡ್ ಕೆಲಸ ನಡೀತಿದೆ, ಅದಕ್ಕೊಂದು ಪೂಜೆ ಮಾಡಿಸ್ಬೇಕು. ಆಮೇಲೆ ನಮ್ಮ ವೇಮಗಲ್ಲಿಂದ ನರಸಾಪುರ ಮಾರ್ಗ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ನಮ್ಮ ಮಾಲೂರಿಂದ ಹೊಸೂರು ಬಾಡೋರ್ಗೂ ಈ ರೋಡ್ ಹಿಂಗೋಗೋದನ್ನು ಇದನ್ನು ಪೂಜೆ ಮಾಡಿಸುವಂಥದ್ದನ್ನು ಆ್ಯಕ್ಚುಲಿ ನಾವು 8ನೇ ತಾರೀಕಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಡೇಟ್ ತೊಗೊಂಡು ಎಲ್ಲವನ್ನು ಏರ್ಪಾಟ್ ಮಾಡಿದ್ವಿ. ಅಂದರೆ ಇವಾಗ ಮುಖ್ಯಮಂತ್ರಿಗಳು ಚೇಂಜ್ ಆಯ್ತಲ್ಲ, ಆದ್ದರಿಂದ DK ಸಾಹೇಬ್ರನ್ನ ಕೇಳಿಕೊಂಡು ನೆಕ್ಸ್ಟ್ ಯಾವಾಗ ಬರ್ತಾರೆ ಕರ್ಕೊಂಡ್ಬಂದು ಇದನ್ನೆಲ್ಲ ಮಾಡಿಸ್ಬೇಕು.